ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ಚುನಾವಣಾ ವೇಳಾಪಟ್ಟಿಯನ್ನು ಜಿಲ್ಲಾ ಚುನಾವಣಾ ಅಧಿಕಾರಿಗಳಾದ ಶಿವಶರಣಪ್ಪ ಬನ್ನಿಕಟ್ಟಿ ಅವರು ಬಿಡುಗಡೆ ಮಾಡಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಘಟಕ ಮತ್ತು ಜಿಲ್ಲಾ ಘಟಕಗಳಿಗೆ 2025ರಿಂದ 2028ನೇ ಸಾಲಿನ ಚುನಾವಣಾ ವೇಳಾಪಟ್ಟಿ ಬಿಡುಗಡೆಯಾಗಿದ್ದು, ಚುನಾವಣಾ ಕಚೇರಿಯ ಸಮಯ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಇರಲಿದ್ದು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕೇಂದ್ರ ಕಚೇರಿ ಕಂದಾಯ ಭವನ 3ನೇ ಮಹಡಿ ಬೆಂಗಳೂರು ಹಾಗೂ ಆಯಾ ಜಿಲ್ಲಾ ಘಟಕದ ಕೇಂದ್ರ ಕಚೇರಿಗಳಲ್ಲಿ ದಿನಾಂಕ 13 ಅಕ್ಟೋಬರ್ 2025ರ ಸೋಮವಾರದಂದು ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ. ದಿನಾಂಕ 16 ಅಕ್ಟೋಬರ್ 2025ರ ಗುರುವಾರದಂದು ಮತದಾರರ ಪಟ್ಟಿಯಲ್ಲಿನ ತಿದ್ದುಪಡಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಿರಲಿದೆ. ದಿನಾಂಕ 18 ಅಕ್ಟೋಬರ್ 2025ರ ಶನಿವಾರದಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆಗೊಳ್ಳಲಿದೆ. ದಿನಾಂಕ 19 ಅಕ್ಟೋಬರ್ 2025ರ ರವಿವಾರದಂದು ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದೆ. ದಿನಾಂಕ 27 ಅಕ್ಟೋಬರ್ 2025ರ ಸೋಮವಾರದಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ನಿಗದಿಪಡಿಸಲಾಗಿದೆ. ದಿನಾಂಕ 28 ಅಕ್ಟೋಬರ್ 2025ರ ಮಂಗಳವಾರದಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ದಿನಾಂಕ 30 ಅಕ್ಟೋಬರ್ 2025ರ ಗುರುವಾರದಂದು ನಾಮಪತ್ರಗಳನ್ನು ಹಿಂಪಡೆಯಲು ಕೊನೆಯ ದಿನ ಅಂದೇ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. ದಿನಾಂಕ 9 ನವೆಂಬರ್ 2025ರ ರವಿವಾರದಂದು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಅಗತ್ಯ ಬಿದ್ದಲ್ಲಿ ಮತದಾನ ಪ್ರಕ್ರಿಯೆ ನಡೆಯಲಿದೆ. ದಿನಾಂಕ 9 ನವೆಂಬರ್ 2025ರ ರವಿವಾರದಂದು ಮಧ್ಯಾಹ್ನ 3:30ರ ನಂತರ ಮತಗಳ ಎಣಿಕೆ ಹಾಗೂ ಫಲಿತಾಂಶ ಪ್ರಕಟಗೊಳ್ಳಲಿದೆ. ದಿನಾಂಕ 20, 21 ಮತ್ತು 22 ಅಕ್ಟೋಬರ್ 2025ರಂದು ದೀಪಾವಳಿ ಹಬ್ಬದ ಪ್ರಯುಕ್ತ ರಜೆ ಇರಲಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಲಬುರಗಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳಾದ ಶಿವಶರಣಪ್ಪ ಬನ್ನಿಕಟ್ಟಿ ಅವರು ಚುನಾವಣಾ ವೇಳಾಪಟ್ಟಿ ಘೋಷಣೆ ಮಾಡಿದ್ದಾರೆ. ಮತದಾರ ಪಟ್ಟಿ ಪ್ರಕಟಣೆ ಮಾಡ್ತೀವಿ. 16 ತಾರೀಕು ಲಾಸ್ಟ್ ಡೇಟ್ ಆಗ್ತದೆ ಕರೆಕ್ಷನ್ ಸಲುವಾಗಿ. 17 ತಾರೀಕಿಗೆ ನಾವು ಪಟ್ಟಿ ಪ್ರಕಟಣೆ ಮಾಡ್ತೀವಿ. 19/10/2025ರಂದು ಭಾನುವಾರ ನಾಮಪತ್ರ ಸಲ್ಲಿಕೆ ಆರಂಭ. ನಮ್ಮಲ್ಲಿ ನಾಮಪತ್ರ ಕೊಡ್ತದೆ, ನಾಮಪತ್ರಗಳನ್ನು ತೆಗೆದುಕೊಂಡು ತಾವು ಅಥವಾ ಕೆಲವರು ಅಸೋಸಿಯೇಟ್ ಮೆಂಬರ್ ಇದ್ದಾರೆ. 2025-26 45 ಅಸೋಸಿಯೇಟ್ ಮೆಂಬರ್ ಆಗಿದ್ದಾವೆ. ಅವ್ರಿಗೆ ಮತದಾನದ ಹಕ್ಕು ಇರೋದಿಲ್ಲ. ಅಂಥವು ಏನಾದರೂ ಅಸೋಸಿಯೇಟ್ ಮೆಂಬರ್ ಇಲ್ದ್ರೂ ಕೈ ಬಿಟ್ಟಿತ್ತು ಈಗ ಬಂದ ಪಟ್ಟಿಯಲ್ಲಿ. ಈಗ ನಮ್ಮ ರಾಜ್ಯದಿಂದ ಏನು ಪಟ್ಟಿ ಕಳಿಸಿದ್ದಾರೆ ಅವರು ಈ ರೀತಿ, ಇದರಲ್ಲಿ ನಾವು ಪ್ರಕಟಣೆ ಮಾಡುವಲ್ಲಿ ಏನಾದರೂ ತಪ್ಪಾಗಿತ್ತು ಅಂತಂದರೆ ಅದನ್ನು ಸರಿಪಡಿಸ್ಬೋದು. 19/10/2025ಕ್ಕೆ ನಾಮಪತ್ರ ಸಲ್ಲಿಕೆ, 27/10/2025ಕ್ಕೆ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನಾಂಕ, 28/10/2025ಕ್ಕೆ ನಾಮಪತ್ರಗಳ ಪರಿಶೀಲನೆ, 30/10/2025ನೇ ಗುರುವಾರ ನಾಮಪತ್ರಗಳನ್ನು ಹಿಂಪಡೆಯಲು ಕೊನೆಯ ದಿನ. ಅಂದೇ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಣೆ, ಅಂದರೆ ವಾಪಸ್ ತಿಕ್ಕೊಂಡಲ್ಲ ಅಂತಿಮ ಪಟ್ಟಿ ಪ್ರಕಟಣೆ ಆಗ್ತದೆ. 9/11/2025ರಂದು ಭಾನುವಾರ 9 ಗಂಟೆಯಿಂದ 3 ಗಂಟೆವರೆಗೆ ಅಗತ್ಯ ಬಿದ್ದಲ್ಲಿ ಮತದಾನ. 9 ಗಂಟೆಯಿಂದ 3 ಗಂಟೆವರೆಗೆ ಚುನಾವಣೆ ಸಮಯ ಇದೆ ಅಂತ. ಆನಂತರ ಅದೇ ದಿವಸ 3 ಗಂಟೆಗೆ ಚುನಾವಣೆ ಮುಗಿದಿರ್ತದೆ. 3:30ರ ನಂತರ ಮತಗಳ ಎಣಿಕೆ ಮತ್ತು ಫಲಿತಾಂಶವನ್ನು ಪ್ರಕಟಣೆ ಮಾಡ್ತಕ್ಕಂಥ ಸಮಯ ಇದೆ. ನಮಗೆಲ್ಲರೂ ಒಂದು ಕಾಪಿನೂ ಕೊಟ್ಟಿದ್ವಿ. ಅದರಲ್ಲಿ ವಿಶೇಷ ಸೂಚನೆ ಹೇಳಿದ್ದಾರೆ ಅವರು. 20/10/2025, 21/10/2025, 22/10/2025ರಂದು ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮ ಕಚೇರಿ ರಜೆ ಇರುತ್ತದೆ. 20, 21, 22ಕ್ಕೆ ಹೇಳಿದ್ದಾರೆ. 2025-26ಕ್ಕೆ 526 ಆಗಿದ್ದಾರೆ. 526 ಇಲ್ಲ, ಇದು ವರ್ಷವಾರು ಪಟ್ಟಿ ಕೊಟ್ಟಿದ್ದಾರೆ ಅವರು. ನಾವು ಈಗ ಸರ್ಚ್ ಮಾಡ್ತಾಯಿದ್ದೀವಿ. ಈಗ 2 ವರ್ಷ ಮೆಂಬರ್ಶಿಪ್ ಇದ್ದವರಿಗೆ ಮತದಾನ ಇದೆ. 24, 25, 26ನೇ ಸಾಲಿನಲ್ಲಿ ಮತದಾರರಿದ್ದರೆ ಅವರಿಗೆ ಮತದಾನದ ಹಕ್ಕು ಇದೆ. ಈಗ ಅಂತಿಮ ಪಟ್ಟಿ ನಾವು ಹೆಂಗೆ ಮಾಡಬೇಕು ಅಂತಂದರೆ 2024-25 ಎರಡೂ ಪಟ್ಟಿ ಪ್ರತ್ಯೇಕ ಪಟ್ಟಿ ಟೈಪ್ ಮಾಡಿ
ಯಾವ ವರ್ಷ ಇಲ್ಲ ಅದು ನೆಕ್ಸ್ಟ್ ಇಯರ್ನು ಆ ಅಭ್ಯರ್ಥಿಗೆ ಡಿಲೀಟ್ ಆಗ್ತದೆ. 24, 25 ಉದಾಹರಣೆಗಾಗಿ ಒಬ್ಬರದು ಅಸೋಸಿಯೇಟ್ ಮೆಂಬರ್ ಇದ್ದಾರೆ, 25, 26 ಮೆಂಬರ್ ಇದ್ದಾರೆ. ಅವ್ರಿಗೆ ಮತದಾನದ ಹಕ್ಕು ಬರೋದಿಲ್ಲ, ಅವ್ರ ಪಟ್ಟಿಯನ್ನು ತೆಗೆದು ಹಾಕ್ತೇವೆ. 24, 25 ಅವರು ಮೆಂಬರ್ಸ್ ಇದ್ದಾರೆ. ಅವರು 25, 26 ಅಸೋಸಿಯೇಟ್ ಆಗಿದ್ದರು ಅಂತಾರೆ, ಅವರು ಹೋಗ್ಬಿಡ್ತಾರೆ. ಅವರು ಅಂಥವು ಸರ್ಚ್ ಮಾಡಿದ ಸಾಯಂಕಾಲ ತಮಗೆ ಎಕ್ಯುರೇಟ್ ಒಂದು ಸಂಖ್ಯೆ ಹಾಕಿಬಿಡ್ತಾರೆ. ಮತದಾರ ಪಟ್ಟಿ ಪ್ರಕಟಣೆ ಮಾಡ್ತೀವಿ. 16 ತಾರೀಕು ಲಾಸ್ಟ್ ಡೇಟ್ ಆಗ್ತದೆ ಕರೆಕ್ಷನ್ ಸಲುವಾಗಿ. 17 ತಾರೀಕಿಗೆ ನಾವು ಪಟ್ಟಿ ಪ್ರಕಟಣೆ ಮಾಡ್ತೀವಿ. 19/10/2025 ಭಾನುವಾರ ನಾಮಪತ್ರ ಸಲ್ಲಿಕೆ ಆರಂಭ. ನಮ್ಮಲ್ಲಿ ನಾಮಪತ್ರ ಕೊಡ್ತದೆ, ನಾಮಪತ್ರಗಳನ್ನು ತೆಗೆದುಕೊಂಡು ತಾವು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬಿರುವ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ಮಹಾನಗರದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರ ಪಥಸಂಚಲನವು ಅದ್ಧೂರಿಯಾಗಿ ಜರುಗಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದಲ್ಲಿ ಅದ್ಧೂರಿಯಾಗಿ ಆರ್ಎಸ್ಎಸ್ನ ಶತಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಶತಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ಕಲಬುರಗಿ ಮಹಾನಗರದಲ್ಲಿ ಸಾವಿರಾರು ಜನ ಆರ್ಎಸ್ಎಸ್ ಕಾರ್ಯಕರ್ತರು ಪಥಸಂಚಲನ ನಡೆಸಿದರು. ಕಲಬುರಗಿ ನಗರದ ಎಪಿಎಂಸಿಯಿಂದ ಆರಂಭವಾದ ಆರ್ಎಸ್ಎಸ್ ಪಥಸಂಚಲನ ಕಿರಾಣಾ ಬಜಾರ್, ಸೂಪರ್ ಮಾರ್ಕೆಟ್, ಜಗದ್ವೃತ್ತ ಸೇರಿದಂತೆ ವಿವಿಧೆಡೆ ಸಾಗಿ ನಂತರ ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಸಮಾರೋಪ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಆರ್ಎಸ್ಎಸ್ ಪಥ ಸಂಚಲನದ ಹಿನ್ನೆಲೆಯಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿತ್ತು. ಈ ಪಥ ಸಂಚಲನದಲ್ಲಿ ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ಉಮೇಶ್ ಪಾಟೀಲ್, ಮಾಜಿ ಉಪಮೇಯರ್ ಶಿವಾನಂದ ಪಿಸ್ತಿ ಸೇರಿದಂತೆ ಇತರೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಅಂತ ಹೇಳಿದಾಗ ಎರಡು ರಾಜ್ಯಗಳ ನಡುವೆ ಭೂ ವಿವಾದ, ಜಲ ವಿವಾದ, ಭಾಷಾ ವಿವಾದಗಳು, ಅದರಲ್ಲೂ ದುರ್ದೈವ ಅಂದ್ರೆ ಕೃಷ್ಣಾ ನದಿ ವಿಷಯದಲ್ಲಿ, ಕಾವೇರಿ ವಿಷಯದಲ್ಲಿ, ಬೆಳಗಾಂ ವಿಷಯದಲ್ಲಿ ಇವು ಕರ್ನಾಟಕದ ಪರವಾಗಿ ಇದೆ. ನ್ಯಾಯಮಂಡಳಿಗಳ ತೀರ್ಪು, ಮಹಾಜನ್ ತೀರ್ಪು, ಆದರೂ ರಾಜ್ಯಗಳು ಅಡ್ಡಬಂದ ನಡುವೆ ಆಗತ್ತಲ್ಲ ಅನೇಕ ಸಲ. ಇರ್ಬೋದು, ಗಲಾಟೆಗಳು ಆಗ್ತಾ ಇರುತ್ತೆ, ಆಗೋದಿಲ್ಲ ಅಂತ ನಾನು ಹೇಳೋದು. ಆದ್ರೆ ಅಣ್ತಮ್ಮಂದ್ರ ನಡುವೆ ಜಗಳ ಬೇರೆ, ಕಳ್ಳರ ಜೊತೆ ಜಗಳ ಯಾವುದು, ಅಣ್ತಮ್ಮಂದ್ರ ಜಗಳ ಯಾವುದು ಅನ್ನೋದ್ರಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸಿಂಧು ಪ್ರಾಂತ ಮತ್ತು ಕರ್ನಾಟಕದ, ಭಾರತದ ಗುಜರಾತ್, ಅದರ ಎರಡರ ನಡುವೆ ಇರುವಂತ ಅದು ನಮಗೆ ಆದ್ಯತೆಯ ವಿಷಯ ಆಗಬೇಕು. ಬೆಳಗಾವಿನ ವಿಷಯ ಮಹದಾಯಿ ವಿಷಯ ಅಲ್ಲ, ಅದಾಮೇಲೆ ಮನೆಯಲ್ಲಿ ಮೇನ್ ಡೋರ್ ಒಂದ್ಸಲಿ ಕ್ಲೋಸ್ ಮಾಡಿ ಬಂದ ಮೇಲೆ ಅಣ್ತಮ್ಮಂದ್ರು ಎಷ್ಟಾರ ಜಗಳ ಆಡ್ಕೊಳ್ಳಿ, ಬಂದು ನಾವು ನಮ್ಮ ರೂಮ್ ನಲ್ಲಿ ಸೇರ್ಕೊಂಡ್ರೆ ಒಳಗಡೆ ನುಗ್ಗೋ ಕಳ್ಳ ನಮ್ಮ ಅಪ್ಪ ಅಮ್ಮನ್ನು ನಾಶ ಮಾಡ್ತಾನೆ, ನಮ್ಮನ್ನು ನಾಶ ಮಾಡ್ತಾನೆ, ನಮ್ಮ ಮನೆಗೂ ಬೆಂಕಿ ಹಚ್ಚುತ್ತಾನೆ. ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ವತಿಯಿಂದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮವು ಇಂದು ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ
ಕರ್ನಾಟಕ ಹಿಂದಿ ಪ್ರಚಾರ ಸಭಾದಲ್ಲಿ ಜರುಗಿತು. ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ವತಿಯಿಂದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಹಾಗೂ ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವು ದಿನಾಂಕ 12 ಅಕ್ಟೋಬರ್ 2025 ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಕರ್ನಾಟಕ ಹಿಂದಿ ಪ್ರಚಾರ ಸಭಾದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಶಶಿಕಾಂತ್ ಎಸ್ ಉಳ್ಕೇರಿ, ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ ಆಗಮಿಸಿದ್ದರು. ಗೌರವಾನ್ವಿತ ಅತಿಥಿಗಳಾಗಿ ಜಿಲ್ಲಾ ಹಿರಿಯ ನಾಗರಿಕರ ಸಬಲೀಕರಣ ಅಧಿಕಾರಿಗಳಾದ ಸಾದಿಕ್ ಹುಸೇನ್ ಖಾನ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ತಮ್ಮ ವಯೋಮಾನದಲ್ಲಿ ಗಣನೀಯ ಸಾಧನೆ ಮಾಡಿದ ಹಿರಿಯ ಚೇತನಗಳಾದ ವೈದ್ಯಕೀಯ ಕ್ಷೇತ್ರಕ್ಕಾಗಿ ಖ್ಯಾತ ENT ಸರ್ಜನ್ ಡಾಕ್ಟರ್ TA ಪಾಟೀಲ್, ಶಿಕ್ಷಣ ಕ್ಷೇತ್ರಕ್ಕಾಗಿ PDA ಇಂಜಿನಿಯರಿಂಗ್ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರಾದ ಡಾಕ್ಟರ್ PR ಪಾಟೀಲ್, ಶಿಕ್ಷಣ ಕ್ಷೇತ್ರಕ್ಕಾಗಿ MSI ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರಾದ ಪ್ರೊಫೆಸರ್ K ವಿಶ್ವನಾಥ್, ಹಿರಿಯ ನಾಗರಿಕರ ಕ್ಷೇತ್ರಕ್ಕಾಗಿ ಖ್ಯಾತ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ಅನುರಾಧಾ ಕಟ್ಕೆ ಹಾಗೂ ಹಿರಿಯ ನಾಗರಿಕರ ಕ್ಷೇತ್ರಕ್ಕಾಗಿ D ಕಲ್ಯಾಣ್ ರಾವ್ ಇವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇವೆಲ್ಲಗಳ ಚಿಂತನೆ ಒಳಗೊಂಡು ಈ ನಮ್ಮ ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘ ಸ್ಥಾಪನೆ ಆಗಿದೆ. ಈ ಸಂಘ ಸ್ಥಾಪನೆ ಆಗಲಿಕ್ಕೆ ಶ್ರೀ SS ಶ್ರೀರಾಮುಲು ಸಾಹೇಬರು, ಆಮೇಲೆ ಶಂಕರ್ ಕೋಡ್ಲಾ ಅವರು ಮತ್ತು ಇನ್ನೂ ಹಲವಾರು ಜನರಿದ್ದಾರೆ. ಅವರೆಲ್ಲ ಕಾರಣಬಹುದು. ನಮ್ಮ ಮಧ್ಯದಲ್ಲಿ ಪ್ರೊಫೆಸರ್ U ಅಂಬಾರಾವ್ ಸರ್ ಇಲ್ಲ, ಅವ್ರಿಗೆ ನಾವು ನೆನೆಸ್ಬೇಕಾಗುತ್ತೆ. ಅಂಬಾರಾವ್ ಸರ್ ಅಂತಂದಿದೆ, ಅವರು ಅಂತಂದಿದೆ, ಇದಕ್ಕೊಂದು ಫೌಂಡರ್ ಅವರು. ಮತ್ತೆ ಅವರು ಸಾಕಷ್ಟು ಈ ಸಂಘ ಬೆಳೆಯಲಿಕ್ಕೆ ಸಾಕಷ್ಟು ಕಾರಣೀಭೂತರು, ಅವ್ರಿಗೆ ನಾವು ನೆನೆಸಲೇಬೇಕು. 2016 ಸಂಘ ಪ್ರಾರಂಭ ಆಯಿತು. ಅದರ ಜೊತೆಯಲ್ಲಿ ಈಗ ಅಂತಂದ್ರೆ 9 ವರ್ಷ ಆಯಿತು. 9 ವರ್ಷದಲ್ಲಿ ನಾವು ಬಹಳಷ್ಟು ಸಾಧನೆಗಳು ಮಾಡಿದ್ದೀವಿ. ನಮ್ಮ ಸಂಘದಲ್ಲಿ ಯಾರು ಬರ್ತಾರೆ, ಏನಾದರೂ ತೊಂದರೆ ಬರ್ತವ್ರೆ ಅಂತವ್ರಿಗೆ ನಾವು ಕಂಡಿದ್ದೆ ಒಂದು ಪರಿಹಾರವನ್ನು ಕೊಟ್ಟಿದ್ದೀವಿ. ಮತ್ತೆ ನಮ್ಮ ಸಂಘದ ಯಾರು ಸದಸ್ಯರಾಗಿರ್ತಾರೆ ಅವರಿಗೆ ನಾವು ಕಂಡಿದ್ದೆ ಒಂದು ಒಳ್ಳೆಯ ಆರೋಗ್ಯದ ವಾತಾವರಣ ವಹಿಸಿಕೊಟ್ಟಿದ್ದೀವಿ. ಹಿರಿಯ ನಾಗರಿಕರ ಸಮಾರಂಭ ಮತ್ತು ಅರು ಕೂಡ ನಮಗೆ ಇರ್ತದೆ. ಅದಕ್ಕೆ ಯಾರಾದರೂ ಹೆಸರು ಬಿಟ್ಟಿದ್ರೆ ಕ್ಷಮಿಸಬೇಕು, ಯಾಕೆಂದರೆ ಮರುವಿನ ಹಂಚಿನಲ್ಲಿ ಇದ್ದೇವೆ. ಅದಕ್ಕೆ ಕ್ಷಮೆ ಮಾಡ್ತೀರಿ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಭಾಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ. ತಿವಾರಿಯವರು ನಮ್ಮೆಲ್ಲರನ್ನ ಕರೆಸಿ ನೀವು ಹಿರಿಯ ನಾಗರಿಕರಾಗಿದ್ದೀರಿ ಅನ್ನೋದೆಲ್ಲ ತೋರಿಸಿಕೊಟ್ಟಿದ್ದಾರೆ. ಹಿರಿಯ ನಾಗರಿಕೆ ಯಾರಿಗೆ ಅನ್ನಬೇಕು ಅನ್ನೋದು ಕೂಡ ಇವತ್ತು ವಯಸ್ಸಿಗೆ ಹಿರಿಯ ನಾಗರಿಕ ಅನ್ನೋದಕ್ಕಿಂತ ನಮ್ಮ ಅನುಭವದ ಮೇಲೆ ಮತ್ತು ನಮ್ಮ ಕಾರ್ಯ ಚಟುವಟಿಕೆ ಮೇಲೆ ಹಿರಿಯರು ಅಂತೇಳಿ ಮತ್ತು ನಾವೇನು ಸಮಾಜಕ್ಕೆ ಏನು ಅನೇಕ ದಾರಿಯನ್ನು ಮುಂದಿನ ಪೀಳಿಗೆಗೆ ಯಾವ ರೀತಿಯಿಂದ ನಾವು ಸ್ಪಂದಿಸಿದ್ದೇವೆ ಅನ್ನೋದು ಕೂಡ ಇದರ ಮೇಲಿಂದ ನಮ್ಮ ಹಿರಿತನದ ವಿಷಯ ಗೊತ್ತಾಗ್ತದೆ. ಸುಮಾರು 10 ವರ್ಷಗಳ ಹಿಂದೆ ಈ ಒಂದು ಹಿರಿಯ ನಾಗರಿಕರ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಹಿರಿಯರಾದವರು ಇರೋರು ಒಮ್ಮೆ ಆಗೋದಿಲ್ಲ. ಭಾಳ ಸಣ್ಣತನದಿಂದ ಎಲ್ಲವನ್ನು ನಾವು ನೋಡಿಕೊಂಡು ಮಾಡಿಕೊಂಡು ಮತ್ತು ಮದುವೆ ಮುಂಜಾನ ನಂತರ ಮಕ್ಕಳ ಒಂದು ಏಳಿಗೆಗಾಗಿ ಎಲ್ಲವನ್ನ ಮಾಡಿಕೊಂಡು ನಮ್ಮ ದುಡಿಮೆಯಿಂದ ಅನೇಕ ಕೆಲಸಗಳನ್ನು ಮಾಡಿ ಸಮಾಜಿಕ ಸೇವೆ ಮಾಡಿ ಆರ್ಥಿಕವಾಗಿ ನಾವು ಕೂಡ ಸದೃಢರಾಗಿ ಮಕ್ಕಳ ಪಾಲನೆ ಪೋಷಣೆ ಮಾಡಿ ಹಿರಿಯರ ಸ್ಥಾನಕ್ಕೆ ಬಂದಿರ್ತೀವಿ. ಹಿರಿಯರ ಸ್ಥಾನಕ್ಕೆ ಬಂದಾಗ ಸಾಕಷ್ಟು ತೊಂದರೆಗಳಾಗ್ತವೆ. ನಾವು ಎಷ್ಟು ಕಷ್ಟಪಟ್ಟು ಆನಂದದಿಂದ ಮಕ್ಕಳನ್ನು ಹೆಣ್ಣನ್ನು ಬೇರೆ ಬೇರೆ ರೀತಿಯಿಂದ ನಾವೇನು ಬಂದರೆ ಎಲ್ಲ
ಸುಖ ಸಂಪತ್ತುಗಳನ್ನು ಅನುಭವಿಸಿ ಸಂತೋಷದಿಂದಾಗಿನ ವ್ಯವಸ್ಥೆ ಭಾಳಷ್ಟು ಜನರಿಗೆ ಹಿರಿಯರಾದ ತಕ್ಷಣ ಅದನ್ನು ಕಳೆದುಕೊಂಡಿದ್ದು ಭಾಳಷ್ಟು ಉದಾಹರಣೆಗಳಿವೆ. ಸುಮಾರು ಒಂದು ಸರ್ವೆ ಪ್ರಕಾರ 40-60% 30% ಅಂತೂ ಮನೆಯವರಿಂದ ತೊಂದರೆಗೆ ಒಳಗಾಗ್ತಕ್ಕಂಥ ಸಮಸ್ಯೆಗಳು ಭಾಳಷ್ಟು ಹಿರಿಯರು ಮನೆಯವರಿಂದ ದೌರ್ಜನ್ಯಕ್ಕೆ ಒಳಗಾಗ್ತಕ್ಕಂಥದ್ದು, ಅವರಿಂದ ಅನೇಕ ರೀತಿಯ ನಾವು ಎಷ್ಟೋ ಜನ ಇವತ್ತು ಕೂಡ ನಾವು ನಮ್ಮ ಹತ್ರ ಬರ್ತಾರೆ, ಹೇಳ್ರಿ ನಮ್ಮ ಮಗನಿಗೆ ಹೇಳ್ರಿ ಅಂತ ತಂದೆಯವ್ರು ಬರ್ತಾರೆ. ಅಪ್ಪಗೆ ಹೇಳಂತ ಮಗ ಬರ್ತಾನೆ. ತಂದೆ ಏನಪ್ಪ ಅಂದರೆ ನನ್ನ ಮಗ ನನಗೆ ಹೊಡೆದು ಜೈಲಿಗೆ ಹಾಕಿರ್ತಕ್ಕಂಥದ್ದು, ನಾವೇ ಬೇರೆ ಕೊಟ್ಟು ಬೆಳೆಸಿರ್ತಕ್ಕಂಥದ್ದು ನಾವು ಕಣ್ಣಿದ್ರೆ ನೋಡಿದ್ದೀವಿ. ಇವೆಲ್ಲ ಆಗ್ತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗಿ ಹಿರಿಯರಿಗೆ ಹಿಂದಿನ ಜನ್ಮದ ಎಲ್ಲ ರೀತಿಯಿಂದ ತಾನು ಮಾಡಿರ್ತಕ್ಕಂಥ ಕರ್ತವ್ಯ, ತಾನು ಪಟ್ಟಿರ್ತಕ್ಕಂಥ ಕಷ್ಟಗಳನ್ನು ನೆನಪಾಗಿ ಕಣ್ಣೀರು ಹಾಕ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಇಂಥ ಸಂದರ್ಭದಲ್ಲಿ ಅವನು ಮನಸ್ಸು ಕ್ಷೀಣಿಗೆ ಒಳಗಾಗಿ ಅನಾಹುತಕ್ಕೊಳಗಾಗ್ತಕ್ಕಂಥ ಸಂದರ್ಭಗಳು ಭಾಳಷ್ಟು ಇರ್ತದೆ. ಆದ ಕಾರಣ ಇವತ್ತು ನಾವು ಹಿರಿಯ ನಾಗರಿಕರ ಏನು ಸಂಘ ಕಟ್ಟಿದ್ದಾರೆ, ಅವರು ಹೇಳಿದ್ರು ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥ ಸಂದರ್ಭ ಹುತಾತ್ಮ ಅವರು ಏನಪ್ಪ ಅಂದ್ರೆ ನಾವೆಲ್ಲ ವನಭೋಜನೆ ಮಾಡ್ತೀವಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಬೇರೆಗಳೇನಪ್ಪ ಅಂದರೆ ಟೂರ್ ಹೋಗ್ತೀವಿ, ಒಂದು ಸಂಘಟನೆ ಮಾಡಿ ಆ ಸಂಘಟನೆಯಲ್ಲಿ ಎಲ್ಲರನ್ನ ಒಟ್ಟುಗೂಡಿಸಿ ನಮ್ಮ ಕೈ ಘಟನೆಗಳನ್ನು, ನಾವು ಹೆತ್ತ ಮಕ್ಕಳಿಂದ ಅನುಭವಿಸಿರ್ತಕ್ಕಂಥ ಕಷ್ಟಗಳನ್ನು, ನೋವುಗಳನ್ನು, ನಲಿವನ್ನು ನಾವು ದೂರ ಮಾಡಿ ನಾವು ಕೂಡ ಒಂದು ಒಳ್ಳೆಯ ಸಭ್ಯ ನಾಗರಿಕರಂತೆ ಅದನ್ನು ಮರೆತು ಈ ಒಂದು ಸಂದರ್ಭ ಅವರು ಕಲ್ಪಿಸಿರ್ತಕ್ಕಂಥ ಈ ಸಂಸ್ಥೆ ಕಲ್ಪಿಸಿರ್ತಕ್ಕಂಥ ಏನು ಸಮಾಜದ ಮುಖ್ಯವಾಹಿನಿಗೆ ನಾವೆಲ್ಲರೂ ಇರ್ತಕ್ಕಂಥ ರೀತಿಯಲ್ಲಿ ಆ ಕಾರ್ಯಕ್ರಮಗಳು ಹಾಕೊಂಡ್ರೆ ಅದರಲ್ಲಿ ನಮ್ಮ ಆ ನೋವನ್ನು ಮರೆತು ನಾವು ಕೂಡ ಮತ್ತೆ ಸ್ವಲ್ಪ ಏನಪ್ಪ ಅಂದ್ರೆ ಮನಸ್ಸು ಚೇತರಗೊಳ್ಳುತ್ತೆ. ಶ್ರೀಮತಿ ಪಾರ್ವತಿ ವೀರಣ್ಣ ರಟ್ಕಲ್ ಅವರ ಅಭಿನಂದನಾ ಸಮಾರಂಭವು ಜಯನಗರದಲ್ಲಿ ಇರುವ ಬಸವ ಸಮಿತಿಯ ಅನುಭವ ಮಂಟಪದಲ್ಲಿ ಜರುಗಿತು. ಶ್ರೀಮತಿ ಪಾರ್ವತಿ ವೀರಣ್ಣ ರಟ್ಕಲ್ ಅವರ ಅಭಿನಂದನಾ ಸಮಾರಂಭವು ರವಿವಾರ ದಿನಾಂಕ 12 ಅಕ್ಟೋಬರ್ 2025 ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿಯ ಜಯನಗರದಲ್ಲಿ ಇರುವ ಬಸವ ಸಮಿತಿಯ ಅನುಭವ ಮಂಟಪದಲ್ಲಿ ಜರುಗಿತು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಸುಕ್ಷೇತ್ರ ಶ್ರೀನಿವಾಸ ಸರಡಿಗೆಯ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು, ಕಮಲಾಪುರ ತಾಲೂಕಿನ ಮುತ್ಯಾನ ಬಬಲಾದ್ನ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದಲಿಂಗ ಮಹಾಶಿವಯೋಗಿಗಳು ಹಾಗೂ ಯಲಕಪಳ್ಳಿ ಹಿರೇಮಠ ಗೋಟೂರಿನ ಪೂಜ್ಯ ಶ್ರೀ ಸೋಮನಾಥ ಸ್ವಾಮಿಗಳು ವಹಿಸಿದ್ದರು. ಪಾರಿಜಾತ ಅಭಿನಂದನಾ ಗ್ರಂಥ ಬಿಡುಗಡೆಗಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮಡು ಆಗಮಿಸಿದ್ದರು. ಈ ಅಭಿನಂದನಾ ಗ್ರಂಥದ ಪ್ರಧಾನ ಸಂಪಾದಕರು ಡಾಕ್ಟರ್ ಶರಣಬಸಪ್ಪ ವಡ್ಡನಕೇರಿ ಹಾಗೂ ವಿಶ್ವನಾಥ್ ರೆಡ್ಡಿ ಕಾಮರೆಡ್ಡಿ ಅವರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಬಸವ ಸಮಿತಿಯ ಡಾಕ್ಟರ್ ವಿಲಾಸವತಿ ಖೂಬಾ, ಕಮಲಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೈಜನಾಥ ತಡ್ಕಲ್, ಅಮೃತರಾವ್ ನಡಗಟ್ಟಿ ಗೋಟೂರು ಹಾಗೂ ಶಿವಲಿಂಗಪ್ಪ ಹೆಬ್ಬಾಳ್ಕರ್ ಶಹಾಬಾದ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜಯನಗರ ಶಿವಮಂದಿರ ಟ್ರಸ್ಟ್ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಸಿರ್ಗಾಪುರ್ ವಹಿಸಿದ್ದರು. ಬಸವ ಸಮಿತಿ ಜಯನಗರ ಕಲಬುರಗಿ, ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಸಂಘ ಕಲಬುರಗಿ, ಜಯನಗರ ಅಭಿವೃದ್ಧಿ ಸಂಘ ಕಲಬುರಗಿ, ವಚನ ಸಾಹಿತ್ಯ ಪರಿಷತ್ತು ಕಲಬುರಗಿ, ಜಯನಗರ ಗೆಳೆಯರ ಬಳಗ ಕಲಬುರಗಿ, ಮಾತೋಶ್ರೀ ಈರಮ್ಮ ವಡ್ಡನಕೇರಿ ಪ್ರತಿಷ್ಠಾನ, ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಕಲಬುರಗಿ, ಜಯನಗರ ಶಿವಮಂದಿರ ಟ್ರಸ್ಟ್ ಕಲಬುರಗಿ ಹಾಗೂ ಹಳೆಯ ವಿದ್ಯಾರ್ಥಿ ಬಳಗ ಗೋಟೂರು ಬಂಕೂರು ಈ ಸಮಾರಂಭಕ್ಕೆ ತಮ್ಮ ಸಹಯೋಗವನ್ನ ನೀಡಿದರು. ಈ ಸಂದರ್ಭದಲ್ಲಿ ರಟ್ಕಲ್ ಬಂಧುಗಳು, ಮಿತ್ರರು ಹಾಗೂ ವಿದ್ಯಾರ್ಥಿ ಬಳಗದವರು ಉಪಸ್ಥಿತರಿದ್ದರು. ಸುಮಾರು ಇಲ್ಲಿವರೆಗೆ ನಾನು ಒಂದು 4ರಿಂದ 5 ಅಭಿನಂದನಾ ಗ್ರಂಥಗಳನ್ನು ಸಂಪಾದಿಸಿದ್ದೇನೆ. ಮೊದಲನೇ ಅಭಿನಂದನಾ ಗ್ರಂಥ ಒಂದು 800 ಪುಟದ್ದು ನಮ್ಮ ಕಮಲಾಪುರ ನೆಲದ ಶ್ರೀ ಸುಭಾಷ್ ಚಂದ್ರ ಕರ್ಶೆಟ್ಟಿಯವರ ಒಂದು 800 ಪುಟದ ಅಭಿನಂದನಾ ಗ್ರಂಥವನ್ನು ಸಂಪಾದನೆ ಮಾಡುವಂತಹ ಜವಾಬ್ದಾರಿ ನನ್ನ ಮೇಲಿತ್ತು. ಭಾಳ ಅಷ್ಟೇ ಅಚ್ಚುಕಟ್ಟಾಗಿ ಅಭಿನಂದನಾ ಗ್ರಂಥವನ್ನು ನಾನು ಸಂಪಾದಿಸಿದ್ದೆ. ಅದರ ಜೊತೆಗೆ ಅದರ ನಂತರ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಅಭಿನಂದನಾ ಗ್ರಂಥ ಯಾವುದಾದ್ರೂ ಇದ್ದರೆ ಅದು ಶ್ರೀಮತಿ ಪಾರ್ವತಿ ವೀರಣ್ಣ ರಟ್ಕಲ್ ಅವರ ಅಭಿನಂದನಾ ಗ್ರಂಥ ಅಂತಂದರೆ ತಪ್ಪಾಗಿರ್ತಿಲ್ಲ. ಯಾಕೆ ಅಂತಂದರೆ ಈ ಅಭಿನಂದನಾ ಗ್ರಂಥದಲ್ಲಿ ಒಟ್ಟು 352 ಪುಟಗಳು ಈ ಅಭಿನಂದನಾ ಗ್ರಂಥದಲ್ಲಿ ಇದ್ದಾವೆ. 352 ಪುಟಗಳು ಅಂತಂದರೆ ಈ 352 ಪುಟಗಳಷ್ಟು ಆ ಪುಟಗಳಾಗುವಷ್ಟು ಮಾಹಿತಿಯನ್ನು ಕೇವಲ ಒಂದೇ ಒಂದು ತಿಂಗಳಲ್ಲಿ ಅವರೆಲ್ಲ ವಿದ್ಯಾರ್ಥಿಗಳ ಬಳಗ ಸಂಗ್ರಹಿಸಿಕೊಟ್ಟಿದ್ದು ಬಹಳ ವಿಶೇಷ. ಯಾಕಂತಂದರೆ ಇವತ್ತು ಒಂದೊಂದು ಅಭಿನಂದನಾ ಗ್ರಂಥಗಳು ಒಂದೊಂದು 3 ವರ್ಷ 4 ವರ್ಷ 5 ವರ್ಷ ಒಂದೊಂದು ಆಗಲೇ ಅವು ಆ ಕಡೆ ಹೋಗಿರ್ತಾವೆ. ಸಡಿಗೆ ಅಪ್ಪರಿಗೆ ಅದರ ಬಗ್ಗೆ ಭಾಳ ಅವರು ಅಪ್ಪವ್ರು ಅಂತಿರ್ತಾರೆ, ಏನ್ರಿ ವಡ್ಡನಕೇರಿ ಎಷ್ಟು ಜಲ್ದಿ ಮುಗಿಸ್ಬಿಟ್ರಿ ಅಂತ ಮೊನ್ನೆ ಅವರಿಗೆ ಆಮಂತ್ರಣ ಕೊಡಕ್ಕೆ ಹೋದಂಥ ಸಂದರ್ಭದಲ್ಲಿ ಅಂದರು. ಅವು ಮಾಡ್ತೀನಿ ಅಂತಾರೆ, ಅದು ಆ ಕಡೆ ಹೋಗ್ಬಿಡ್ತದೆ, ಅಭಿನಂದನಾ ಗ್ರಂಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 352 ಪುಟದ
ಅಭಿನಂದನಾ ಗ್ರಂಥವನ್ನು ಭಾಳ ಕಡಿಮೆ ಅವಧಿಯಲ್ಲಿ ಪಾರ್ವತಿ ಟೀಚರ್ ಅವ್ರ ಮನೆಗೆ ಅವರೆಲ್ಲ ಬಳಗ ಸೇರಿ ಹೋಗಿ ಕೇಳ್ಕೊಂಡಾಗ, ಪಾರ್ವತಿ ಟೀಚರ್ ಯಾಕ್ರಪ್ಪ ಇದೆಲ್ಲ ಮಾಡ್ತೀರಿ, ನಾವೇನು ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡೋರಲ್ಲ, ನಾವೇನು ಕಾಲೇಜ್ ಲೆವೆಲ್ ಪಾಠ ಮಾಡೋರಲ್ಲ, ಆಫ್ಟರ್ ಆಲ್ ಒಂದು ಪ್ರೈಮರಿ ಸ್ಕೂಲ್ ಟೀಚರಾಗಿ ಕೆಲಸ ಮಾಡೀನಿ ಅಂತ ಹೇಳಿ ಅಂದರು. ಅವಾಗ ನನಗನ್ನಿಸ್ತು, ಇದೆಲ್ಲ ಈ ಸಂಭ್ರಮ ನೋಡಿದಾಗ ನನಗನ್ನಿಸ್ತು, ನಾವು ಯೂನಿವರ್ಸಿಟಿ ಲೆವೆಲ್ನಲ್ಲಿ ಪಾಠ ಮಾಡಕತ್ತೀವಿ, ನಾವು ಯಾಕೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿಲ್ಲಪ್ಪ ಅಂತ ಅನ್ನಿಸ್ತದೆ ಇವೆಲ್ಲ ಸಂಭ್ರಮ ನೋಡಿದ್ರೆ. ಯಾವುದೇ ಒಂದು ವೃತ್ತಿಯನ್ನು ಪ್ರಾರಂಭದಿಂದ ಮುಕ್ತಾಯದವರೆಗೆ ಮಾಡಬೇಕಾದ್ರೆ ಎಷ್ಟೋ ಅವ್ರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಕೆಲವೊಂದು ಸಲ ಒಬ್ಬರು ಶಿಕ್ಷಕರಿಗೆ ಏನೋ ಒಂದು ಕಪ್ಪು ಚುಕ್ಕಿ ಬಂದುಬಿಡ್ತದೆ, ಅವ್ರು ಮಾಡ್ತಾರೋ ಇಲ್ಲೋ ಆಮೇಲೆ. ಬಟ್ ಅವರು ಈ ಒಂದು 25-30 ವರ್ಷದ ಸೇವೆಯಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಆದರ್ಶ ಶಿಕ್ಷಕಿಯಾಗಿ ತಮ್ಮ ಸೇವೆಯನ್ನು ಮುಗಿಸಿದ್ದಾರೆ. ಅದೇ ರೀತಿ ಅವರು ಗಣಿತ ಟೀಚರ್ ಆಗಿರೋದ್ರಿಂದ ಕೆಲವೊಂದು ಸಲ ಅವರು ಗಣಿತ ವಿಷಯವನ್ನು ಇಷ್ಟು ಸರಳವಾಗಿ ಹೇಳ್ತಿದ್ದರು, ಕೆಲವೊಂದು ಸಲ ಸಿಟ್ಟಿಗೆ ಬಂದು ಹೊಡಿತಿದ್ದರು. ಮತ್ತು ಕೆಲವೊಂದು ಸಲ ನೋಡಿ ನಾ ಇಷ್ಟು ಹೇಳಿದ್ರು ಯಾಕೆ ತಿಳ್ಕೊಳಪ್ಪ ಅಂತ ಮತ್ತೆ ಕರೆಸಿ ರಂಭಿಸ್ತಿದ್ದರು. ಅವರು ಒಂದು ಗಣಿತದ ಲೆಕ್ಕವನ್ನು ಹೇಳಿದ್ದು ಇವತ್ತಿಗೂ ಕೂಡ ನೆನಪಿದೆ. ಒಂದು ಸಲ ಅವರು ಯಾವುದೋ ಒಂದು ಕಡೆ ಟ್ರೈನಿಂಗಿಗೆ ಹೋಗಿ ಬಂದಾಗ, ನಿಮಗೊಂದು ಸರಳವಾದ ರೀತಿಯಲ್ಲಿ ಲೆಕ್ಕ ಮಾಡುವಂಥದ್ದು ರೀತಿಯನ್ನು ಹೇಳ್ತೀನಿ ಅಂತಂದ್ರೆ, ಅವ್ರೇನು ಮಾಡಿದ್ರು, ಫಸ್ಟಿಗೆ ನಿಮ್ಮ ವಯಸ್ಸು ಎಷ್ಟು, ನಿಮ್ಮದು ಈ ದಿನ ಎಷ್ಟು, ವರ್ಷ ಎಷ್ಟು ಹೇಳ್ಬೋದೇನಂತ ಹೇಳಿದಾಗ ಯಾರು ಕೂಡ ಇದು ಮಾಡಿಲ್ಲ. ಆಗ ಅವರು ಸರಳವಾದ ಒಂದು ರೀತಿಯನ್ನು ಹೇಳಿದಾಗ, ಜೀವನ ಯಾವಾಗ ಸಾರ್ಥಕ ಆಗ್ತದಂದರೆ, ಒಂದು ಹೆಣ್ಣುಮಗಳು ಇನ್ನೊಬ್ಬರ ಸಲಕ್ಕೆ ಬದುಕಿ ಇನ್ನೊಬ್ಬರ ಜೀವನ ಉದ್ಧಾರ ಮಾಡಿ, ಆ ಜನರು ಯಾವಾಗ ಒಂದು ಪುಸ್ತಕದ ಮಾಧ್ಯಮ ಅವರ ಜೀವನ ಚರಿತ್ರೆಯನ್ನು ಬರೆದು ಎಲ್ಲೆಲ್ಲಿಂದೋ ವಿದ್ಯಾರ್ಥಿ ಬಂದು ಒಂದು ಸನ್ಮಾನ ಮಾಡಲಿಕ್ಕೆ ಆಶೀರ್ವಾದ ತಗೋಕೆ ಬಂದಂಥ ನಮ್ಮ ಪಾರ್ವತಿ ಅಮ್ಮವರ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತೇನೆ. ಅವರ ಜೀವನದಲ್ಲಿ ಅವರು ಈಗ ಸಾಕಷ್ಟು ಅವ್ರ ಬಗ್ಗೆ ನಮ್ಮ ಪ್ರಧಾನ ಸಂಪಾದಕರು ಶರಣ್ ಬಸಪ್ಪ ವಡನ್ಕೆರೆ ಅನ್ನೋರು ಮತ್ತು ನಮ್ಮ ಕಾಮ್ರೇಡ್ ಅನ್ನೋರು ಭಾಳ ಸವಿಸ್ತರವಾಗಿ ಹೇಳಿದ್ರು. ನನಗೆ ಭಾಳ ಖುಷಿ ಆಯಿತು. ಪಾರ್ವತಿ ಅಮ್ಮನವರು ಅವರ ಜೀವನ, ಅವರ ಸರಳತೆ ಅವರ ಮುಖದ ಮೇಲೆ ಕಾಣಿಸ್ತಾ ಇದೆ. ಯಾಕಂದರೆ ನಾನು ಇವತ್ತೇ ಅವ್ರಿಗೆ ನೋಡಿದೆ ಅಂದರೂ ಕೂಡ ಅವರು ಎಷ್ಟು ಸರಳತೆ ಅದ ಅಂತಂದರೆ, ಅವರ ಸಂಸಾರ ಜೊತೆಯಲ್ಲಿ ಸಾವಿರಾರು ಮಕ್ಕಳ ಭವಿಷ್ಯ ಒಳ್ಳೇದು ಒಂದು ಎಜುಕೇಷನ್ ಕೊಟ್ಟು, ಸಂಸ್ಕಾರ ಕೊಟ್ಟು, ಇವತ್ತು ನಮ್ಮ ವಡನ್ಕೆರೆ ಅನ್ನೋರು ಹೇಳ್ದಂಗೆ ಸೀದಾ ಬ್ಯಾಂಗ್ಳೂರ್ದಿಂದ ವಿದ್ಯಾರ್ಥಿ ಬರಬೇಕಾದ್ರೆ ಸುಮ್ಮನೆ ಎಲ್ಲ ಟೈಮ್ ತಗೊಂಡು ಅವರಷ್ಟು ಒಂದು ಕೊಟ್ಟಂಥ ಜ್ಞಾನ ಶಿಕ್ಷಣದಿಂದನೇ ಇವತ್ತು ಅವ್ರು ಬಂದ್ರು ಅಂತ ನನಗೆ ಅನ್ನಿಸ್ತದೆ. ಮತ್ತು ದೀಪ ಪ್ರಜ್ವಲಿತ ಮಾಡುವಾಗ ಅವರು ಒಬ್ಬರೇ ಬಂದಿಲ್ಲ, ಜೊತೆಯಲ್ಲಿ ಅವರ ಪತಿ ದೇವರಿಗೆ ಕೈ ಹಿಡಿದು ಕರ್ಕೊಂಡ್ಬಂದು ದೀಪ ಹಚ್ಚಲಿಕ್ಕೆ ಕರ್ಕೊಂಡ್ಬಂದ್ರೆ ಅದು ನನಗೆ ಭಾಳ ಒಂದು ದೊಡ್ಡದ ಒಂದು ನಾವು ಕಲಿಬೇಕು ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಎಲ್ಲಾನೇ ಹಿಡ್ಕೊಂಡು ನಡೆಯುವಂಥ ಜೀವನದಲ್ಲಿ ಸಾಗುವಂಥ ಕಾರ್ಯ ಮಾಡೋದು ಇವತ್ತು ತೋರಿಸಿದವರು ನಮ್ಮದು ಪಾರ್ವತಿ ಅಮ್ಮವ್ರು ಅದಾರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಅಭಿಮಾನದಿಂದ ದೂರದಿಂದ ಬಂದಿರತಕ್ಕಂಥವ್ರು ನೀವೆಲ್ಲ. ಯಾರ ಅಭಿಮಾನ ಮೇಲೆ ಅಭಿಮಾನ ಇಟ್ಕೊಂಡು ಬಂದಿರಂದ್ರೆ ಪಾರ್ವತಿ ಮೇಡಮ್ ಅವ್ರ ಮೇಲೆ ಅಭಿಮಾನ ಇಟ್ಕೊಂಡು ನೀವೆಲ್ಲ ಇಷ್ಟೆಲ್ಲ ದೂರದಿಂದ ಬಂದಿರಿ. ಬಹುಶಃ ಬಹಳ ಖುಷಿಯಿಂದ ಬಹಳ ಸಂತೋಷದಿಂದ ಬಂದಿರಿ. ನೀವೆಷ್ಟು ಸಂತೋಷದಿಂದ ಬಂದಿರಿ, ನಾವು ಅಷ್ಟೇ ಸಂತೋಷದಿಂದ ಬಂದಿರಿ. ಒಬ್ಬ ತಾಯಿ ತನ್ನ ಬದುಕಿನಲ್ಲಿ ಒಂದು ಕುಟುಂಬ ಬೆಳಗಬಹುದು, ಒಂದು ಮನೆತನ ಬೆಳಗಬಹುದು. ಆದ್ರೆ ಇಷ್ಟೆಲ್ಲ ಪ್ರೀತಿಯಿಂದ ನೀವೆಲ್ಲ ಬಂದಿದ್ದು ನೋಡಿದ್ರೆ ಶ್ರೀಮತಿ ಪಾರ್ವತಮ್ಮ ತಾಯಿ ಎಷ್ಟು ಮಕ್ಕಳಿಗೆ ಜನ್ಮ ಕೊಟ್ಟು ಎಷ್ಟು ಮಕ್ಕಳ ಬದುಕನ್ನು ಬೆಳಗ್ಯಾರ ಅನ್ನುವಂಥದ್ದು ಈ ವೇದಿಕೆ ಮೇಲೆ ಗೊತ್ತಾಗ್ತದೆ. ಬಹುಶಃ ಒಬ್ಬ ಶಿಕ್ಷಕಿಯಾಗಿ, ಒಬ್ಬ ಮಾರ್ಗದರ್ಶಕಿಯಾಗಿ ಅಷ್ಟೇ ಕೆಲಸ ಆಗಲಿಲ್ಲ, ಆದರೆ ಇಡೀ ಬದುಕನ್ನು ಬದಲಾವಣೆ ಮಾಡುವಂಥದ್ದು, ಇಡೀ ಬದುಕಿಗೆ ದಾರಿ ದೀಪವಾಗಿರ್ತಕ್ಕಂಥ ಕೆಲಸ ಯಾರಾದರೂ ಮಾಡ್ಯಾರಂದ್ರೆ ಅದು ಪಾರ್ವತಿ ಮೇಡಮ್ ಅವ್ರು ಮಾಡ್ಯಾರ ಅಂತ ಗೊತ್ತಾಗ್ತದೆ.
ಕಾರ್ಯಕ್ರಮ ನನಗಂತೂ ಇಷ್ಟು ಜೀವನದಲ್ಲಿ ಮರಿಲಿಕ್ಕೆ ಆಗಲಾರ್ದಂಥ ಒಂದು ಇದು. ಮಕ್ಕಳು ನನ್ನ ಮ್ಯಾಲ ಇಟ್ಟಿರ್ತಕ್ಕಂಥ ಈ ಒಂದು ಪ್ರೀತಿ ಮತ್ತು ಅಳಗ ಬಳಗ ಮತ್ತು ಹಿತೈಷಿಗಳು ಇಷ್ಟು ಒಳ್ಳೆ ರೀತಿಯಿಂದ ನನಗೆ ಅಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಜೀವನದಲ್ಲಿ ಮರಿಲಿಕ್ಕೆ ಆಗಲಾರ್ದಂಥ ಒಂದು ಇದು. ಯಾಕಂದರೆ ನಾವು ನಮ್ಮ ಕರ್ತವ್ಯ ನಾವು ಮಾಡೀವಿ, ಆದ್ರೆ ಮಕ್ಕಳು ಮಾತ್ರ ಈ ಥರ ಎಲ್ಲಿ ನಾನು ನೋಡಿಲ್ಲ ಏನಿಲ್ಲ. ಅಷ್ಟು ಪ್ರೀತಿಯಿಂದ ಆ ಗೋಟೂರು ಮತ್ತು ಬಂಕೂರು ಆ ಊರಿನ ಹೆಣ್ಮಗಳಂತ ತಿಳ್ಕೊಂಡಾರೆ. ನಾನು ಉಡಿ ತುಂಬ ಕಾರ್ಯಕ್ರಮ ಇಲ್ಲಿವರೆಗೆ 3 ಕಾರ್ಯಕ್ರಮ ಮಾಡಿದ್ದಾರೆ ನನ್ನಲ್ಲಿ. ಆ ಗೋಟೂರಿನಲ್ಲಿ 2 ಮಾಡಿದ್ರು, ಮತ್ತು ಈಗೂ ಕೂಡ ಅಭಿನಂದನೆ ಕಾರ್ಯಕ್ರಮ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಊರಿನ ಜನ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಭಾಳ ಎಷ್ಟು ಮರಿಲಿಕ್ಕೆ ಆಗ್ಲಾರ್ದಂಗದ. ಎಲ್ಲರೂ ಕೂಡ ಇಷ್ಟು ನನಗೆ ಪ್ರೀತಿಯಿಂದ ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವೆಲ್ಲ ಈ ಸಂಪಾದಕರು ಸಹ ಸಂಪಾದಕರು ಒಂದು 3-4 ತಿಂಗಳು ಹೊತ್ತಾಯ್ತು ರೀ. ಒಂದೇ ಸಮ ಹಗಲು ರಾತ್ರಿ ನಾನೇ ನೋಡಿನಿ ಎಷ್ಟು ಬಡದಾಡ್ತಾರಪ್ಪ. ಯಾಕರ ಈ ರೀತಿ ಮಾಡ್ತೀರಿ ಅಂತಂದ್ರೆ, ಇಲ್ಲರಿ ನಮ್ಮದು ಒಂದು ಇದು ಅದ, ನಮ್ಮ ಖಾಯಸ್ ಒಂದು ಬ್ಯಾನರ್ ಬರಿಬೇಡ ಅಂದ್ರೂ ಕೂಡ ಬ್ಯಾನರ್ ನಮ್ಮ ಖಾಯಸ್ ನಾವು ಗೋಟ್ರದಾಗ 2 ದಿನ ಇಡ್ತೇವ್ರಿ. ನಾವು ಎಲ್ಲರೂ ನೋಡಬೇಕು ಟೀಚರ್ ಅಂದ್ರೆ ಹಿಂಗೆ ಅಂತ ಹೇಳ್ಕೊಂಡು ಹೇಳಿ ನನಗೆ ಭಾಳಷ್ಟು ಅಭಿಮಾನಿಗಳು ನನಗೆ ಇದ್ರಾಗ ನನಗಂತೂ ಇಷ್ಟು ಮರಿಲಾರ್ದಾಗ ಆಗ ನನ್ನ ಕಣ್ಣ ನೀರೇ ಹೊಂಟವ್ ನೋಡ್ರಿ. ಅಷ್ಟು ಅಭಿಮಾನ ಅದಲ್ಲಪ್ಪ ನಮ್ಮೆಲ್ಲ ಜನರಿಗೆ ಅಂತ. ಈ ನಮ್ಮ ಅಭಿವೃದ್ಧಿ ಟ್ರಸ್ಟ್ನವರು ಕೂಡ ಒಳ್ಳೆ ಅಭಿಮಾನದಿಂದ ಈ ಒಂದು ಸಹಾಯಕ್ಕೆ ಬಂದಿದ್ದಾರೆ. ತುಂಬ ಹೃದಯ ಧನ್ಯವಾದಗಳು ಎಲ್ಲ ಮಹಿಳೆಯರಿಗೆ, ಅಕ್ಕ ತಂಗಿಯರಿಗೆ. ಭಾಳ ನನಗೆ ಸಂತೋಷ ಆಗಿದೆ. ಭಾಳ ಒಳ್ಳೆಯ ರೀತಿಯಿಂದ ಮುಂದಿನ ಪೀಳಿಗೆಯೂ ಕೂಡ ಇದೇ ಥರ ಮಕ್ಕಳಿಗೆ ಪಾಠ ಮಾಡಿದ್ರೆ ನಮ್ಮ ಕರ್ತವ್ಯ ನಾವು ಮಾಡದೆ ಅಂದ್ರೆ ಮುಂದೆ ಮಕ್ಕಳ ಭವಿಷ್ಯ ಕೂಡ ಚೆನ್ನಾಗಾಗ್ತದೆ. ಅದಕ್ಕೋಸ್ಕರ ಎಲ್ಲ ಶಿಕ್ಷಕರಾಗಲಿ ತಮ್ಮ ಕರ್ತವ್ಯ ಮಾಡಬೇಕು. ನಾವು ಅವ್ರದ್ದು ಇವ್ರದ್ದು ಅಂತ ನೋಡೋದಿಲ್ಲ. ನಮಗೆ ಕೊಟ್ಟಿರ್ತಕ್ಕಂಥ ವಿಷಯಗಳನ್ನು ಪ್ರಾಮಾಣಿಕವಾಗಿ ಯಾರೂ ಏನಿಲ್ಲ ನಮ್ಮಿಂದ ಮಕ್ಕಳು ಕಲಿಬೇಕು. ನಮ್ಮಿಂದ ಏನು ಕಲ್ತಾರೆ. ಈಗ ನನ್ನ ಹತ್ರ ಅದೇ ಇತ್ತು. ನನ್ನ ಮಕ್ಕಳಿಗಾದ್ರೂ ಭೀ ಯಾರೇ ಇದು ಮಾಡಲಿ, ಡಾಕ್ಟ್ರ್ ಬರ್ತಾರೆ ಅವ್ರು ಇವ್ರು ಅನ್ಬೇಡ. ನಮ್ಮ ಕರ್ತವ್ಯ ಬೆಳಗ್ಗೆ ಎಷ್ಟು ಗಂಟೆಗದ 8 ಗಂಟೆಗೆ ಹೋಗಬೇಕು, ನಿಮ್ಮ ಕೆಲಸ ಮಾಡಬೇಕು ಅಂದ್ರೆ ನನ್ನ ಮಕ್ಕಳು ಕೂಡ ಆಯ್ತವ್ವ ನೀ ಹೆಂಗೆ ಹೇಳ್ತಿ ಹಂಗೆ ಮಾಡ್ಲತ್ತೀನಿ ಅಂತ. ನನ್ನ ಮಗಳು ಡಾಕ್ಟ್ರ್ ಇವತ್ತು ಅಮೆರಿಕಾದಾಗ A1 ಡಾಕ್ಟರ್ ಆಗಿದ್ದಾಳೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ರೈತರ ಸಮಸ್ಯೆಗಳನ್ನು ಆಲಿಸಿ ಅವುಗಳಿಗೆ ಕೂಡಲೇ ವೈಜ್ಞಾನಿಕ ರೀತಿಯ ಪರಿಹಾರ ಒದಗಿಸುವಂತೆ ಭಾರತ್ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಲಾಯಿತು. ಸರಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕೂಡಲೇ ಮಧ್ಯ ಪ್ರವೇಶ ಮಾಡಿ ರೈತರ ಸಮಸ್ಯೆ ಆಲಿಸಿ ಅವುಗಳಿಗೆ ವೈಜ್ಞಾನಿಕ ರೀತಿಯ ಪರಿಹಾರ ಒದಗಿಸಬೇಕು ಎಂದು ಭಾರತ್ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಕಲಬುರಗಿ ಯಾದಗಿರಿ ಜಿಲ್ಲಾ ಮಂಡಳಿ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಿದೆ. ಪ್ರಮುಖವಾಗಿ ಇನ್ನು ನಾಳೆ ನಮ್ಮ ಭಾಗದ ರೈತರು ನೇತೃತ್ವದೊಳಗೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಮಾಡಿಕೊಂಡು ಅದರ ಮೂಲಕ ರೈತ ಸಂಘಟನೆಗಳನ್ನು, ಕಾರ್ಮಿಕ ಸಂಘಟನೆಗಳನ್ನು, ದಲಿತ ಸಂಘಟನೆಗಳನ್ನು, ವಿದ್ಯಾರ್ಥಿ ಯುವಕರ ಸಂಘಟನೆಗಳನ್ನು, ಮಹಿಳಾ ಸಂಘಟನೆಗಳನ್ನು ಒಳಗೊಂಡಿರ್ತಕ್ಕಂಥ ಸಮಿತಿ ಮೂಲಕ ಏನೋ ನಮ್ಮ ಭಾಗದ ಸಂಕಷ್ಟವನ್ನು ಎದುರಿಸಲಿಕ್ಕೆ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಅಕ್ಟೋಬರ್ 2ನೇ ತಾರೀಕಿಂದ ಹೋರಾಟ ಮಾಡ್ತಾಯಿದ್ದಾರೆ. ಆ ಹೋರಾಟದ ಜೊತೆಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ಇದೆ. ಆ ಹೋರಾಟಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ಹೇಳ್ತಾ ಇದ್ದಾರೆ. ಜೊತೆಗೆ 2ನೇ ತಾರೀಕು ನಡೆದಿರ್ತಕ್ಕಂಥ ಹೋರಾಟ ಇಷ್ಟು ದಿನ ಆದರೂ ಕೂಡ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಆಡಳಿತ ಪಕ್ಷದ ಶಾಸಕರಾಗಿರ್ಬೋದು ರೈತರ ಹತ್ರ ಬಂದು ಸರ್ಕಾರ ಮತ್ತು ರೈತರ ಮಧ್ಯೆ ಮಾತುಕತೆ ನಡೆಸಿ ಆ ಸಮಸ್ಯೆನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡದೇ ಇರತಕ್ಕಂಥದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಂತಕ್ಕಂಥದ್ದು ನಾವು ಹೇಳ್ತೇವೆ. ಹಾಗಾಗಿ ಸರ್ಕಾರ ಒಂದು ಕಡೆಗೆ ನಾವು ಅದರ ಬಗ್ಗೆ ಏನು ರೈತರ ಜನರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ವಿಶೇಷವಾಗಿ ರೈತರು ಮತ್ತು ಪ್ರವಾಹಕ್ಕೆ ಒಳಗಾಗಿರ್ತಕ್ಕಂಥ ಭಾಗದ ಕುಟುಂಬಗಳು, ಇಡೀ ಆ ಭಾಗದ ಜನ ಏನು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅದನ್ನು ಖುದ್ದಾಗಿ ಮುಖ್ಯಮಂತ್ರಿಗಳು ಬಂದು
ಇನ್ನು ವೈಮಾನಿಕ ಸಮೀಕ್ಷೆ ಮಾಡಿ ಹೋಗಿದ್ದಾರೆ. ಆ ವೈಮಾನಿಕ ಸಮೀಕ್ಷೆಯಿಂದ ವಾಸ್ತವಾಂಶ ಅವ್ರಿಗೆ ಗೊತ್ತಾಗಿದೆಯಲ್ಲೋ ಗೊತ್ತಿಲ್ಲ ನನಗೆ. ಯಾಕಂತ ಹೇಳಿದ್ರೆ ಅವ್ರಿಗೇನಾದರೂ ನಿಜವಾದಂಥ ಅದರ ಅರಿವು ಆಗಿತ್ತು ಅಂತ ಹೇಳಿದ್ರೆ ಇಷ್ಟೊತ್ತಿಗಾಗಲೇ ಆ ಒಂದು ಸಮಸ್ಯೆಗೆ ಪರಿಹಾರ ಕಾಣ್ತಿತ್ತು, ತಾತ್ಕಾಲಿಕ ಪರಿಹಾರ ಆದರೂ ಕೊಡ್ತಿದ್ರು. ಆದರೆ ಇದುವರೆಗೂ ಕೂಡ ಸರ್ಕಾರ ನಾವು ಸಮೀಕ್ಷೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಸಮೀಕ್ಷೆ ಹೆಸರೊಳಗೆ ಕಾಲಹರಣ ಮಾಡ್ತಾ ಇದೆ. ಇದನ್ನು ಸಿಪಿಐ ಬಹಳ ತೀವ್ರವಾಗಿ ಖಂಡಿಸುತ್ತದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, ಜಿಲ್ಲಾ ಸಹ ಕಾರ್ಯದರ್ಶಿ ಪ್ರಭುದೇವ್ ಎಳಸಂಗಿ, ಸಿದ್ದಪ್ಪ ಪಾಲ್ಕಿ, ಪದ್ಮಾವತಿ ಮಾಲಿ ಪಾಟೀಲ್, ಯಡ್ರಾಮಿ ತಾಲೂಕಾ ಕಾರ್ಯದರ್ಶಿ ಭೀಮರಾಯ ಮುದ್ಬಸಪ್ಪಗೋಳ್ ಹಾಗೂ ನಗರ ಕಾರ್ಯದರ್ಶಿ ಸಾಜಿದ್ ಅಹಮದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಿಪ್ಪಣ್ಣ ಒಡೆರಾಜ್ ಅವರನ್ನು ನಿಗಮ ಮಂಡಳಿಗೆ ನಾಮ ನಿರ್ದೇಶನ ಮಾಡುವಂತೆ ಕಲ್ಯಾಣ ಕರ್ನಾಟಕ ಒಡ್ಡರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಮನವಿ ಮಾಡಲಾಯಿತು. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ತಿಪ್ಪಣ್ಣ ಒಡೆರಾಜ್ ಅವರಿಗೆ ನಿಗಮ ಮಂಡಳಿಗೆ ನಾಮ ನಿರ್ದೇಶನ ಮಾಡುವಂತೆ ಕಲ್ಯಾಣ ಕರ್ನಾಟಕ ಒಡ್ಡರ ಕ್ಷೇಮಾಭಿವೃದ್ಧಿ ಸಂಘ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದರಾಮ್ ದಂಡಗುಲ್ಕರ್, ಈರಣ್ಣ ರಾವೂರ್ಕರ್, ರಾಜು ಎಂಪುರೆ, ಭೀಮಾಶಂಕರ್ ಬಂಕೂರ್, ಮೋಹನ್ ವಿಟ್ಕರ್, ಶ್ರೀಹರಿ ಜಾಧವ್, ಸುಭಾಷ್ ಬನ್ನೆಪಟ್ಟೆ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಹೆಚ್ಚಿನ ಮತಗಳನ್ನು ಕೊಟ್ಟು ಈ ಕಾಂಗ್ರೆಸ್ ಸರ್ಕಾರವನ್ನು ಕರ್ನಾಟಕ ರಾಜ್ಯದಲ್ಲಿ ಗೆಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರವು ಕೂಡ ನಮ್ಮ ಬೋವಿ ಸಮಾಜದವರು ರಾಜ್ಯಸಭಾ ಸದಸ್ಯರ ಆಯ್ಕೆ ಆಗಲಿಕ್ಕೂ ಕೂಡ ಹೆಚ್ಚಿನ ಮತಗಳನ್ನು ಕೊಟ್ಟು ಆಯ್ಕೆ ಮಾಡಿದ್ದಾರೆ. ಆದರೂ ಸಹ ಇವತ್ತಿನ ದಿನ ಏನಾಗಿದೆ ಅಂತಂದರೆ ಚುನಾವಣೆ ಸಂದರ್ಭದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಪ್ರಿಯಾಂಕಾ ಖರ್ಗೆ ಸಾಹೇಬರು ನಿಮ್ಮ ಸಮಾಜಕ್ಕೆ ನಾವು ಏನಾದರೂ ಒಂದು ರಾಜ್ಯಸಭಾ ಸದಸ್ಯನಾಗಲಿ ಅಥವಾ ನಾಮನಿರ್ದೇಶನ ಆಗಲಿ ಏನಾದರೂ ಒಂದು ಸರ್ಕಾರದಲ್ಲಿ ಒಂದು ಉನ್ನತ ಸ್ಥಾನವನ್ನು ಈ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಿರ್ತಕ್ಕಂಥ ತಿಪ್ಪಣ್ಣ ಒಡೆರಾಜ್ ಅವರಿಗೆ ನಾವು ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದರು. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆದ ಬೆಳವಣಿಗೆಯಲ್ಲಿ ನಮ್ಮ ಸಮಾಜವನ್ನು ಕಡೆಗಣಿಸಿದ್ದಾರೆ. ಯಾಕಂತಂದರೆ ಇಷ್ಟು ಒಂದು ನಿಗಮ ಮಂಡಳಿಗಳಿದ್ದು ಯಾವುದಾನ ಒಂದು ನಿಗಮ ಮಂಡಳಿಗೆ 40 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ದುಡಿದಿರ್ತಕ್ಕಂಥ ಶ್ರೀ ತಿಪ್ಪಣ್ಣ ಒಡೆರಾಜ್ ಅವರಿಗೆ ಅವರು ಆಶ್ವಾಸನೆ ಕೊಟ್ಟಿದ್ದರು. ಅವರು MP ಎಲೆಕ್ಷನ್ ಮತ್ತು MLA ಎಲೆಕ್ಷನ್ಗಳಲ್ಲಿ ಭಾಳ ಸಕ್ರಿಯರಾಗಿ ದುಡಿದು ನಮ್ಮ ಸಮಾಜಕ್ಕೆ ಕನ್ವಿನ್ಸ್ ಮಾಡಿ ಹೆಚ್ಚಿನ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿಸಲು ಪ್ರಯತ್ನ ಮಾಡಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಅವರಿಗೆ ಇವತ್ತಿನ ದಿನ ಭಾಳ ಅನ್ಯಾಯ ಆಗಿದೆ. ಇವರು ನಮ್ಮ ಭಾಗದ ಜಿಲ್ಲಾ ಮಂತ್ರಿಗಳು ಹಾಗೂ MP ಸಾಹೇಬರು ಹಾಗೂ ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ಶ್ರೇಷ್ಠ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವರು ನಮ್ಮ ಸಮಾಜದವರಿಗೆ ಕೊಡ್ತೀವಿ ಅಂತ ಹೇಳಿದ್ರು, ಆಶ್ವಾಸನೆ ಕೊಟ್ಟಿಲ್ಲ. ಈಗಲಾದರೂ ಕಾಲ ಮಿಂಚಿಲ್ಲ. ಇನ್ನೂ ಎರಡೂವರೆ ವರ್ಷ ಸರ್ಕಾರ ಇದೆ. ಈ ಸರ್ಕಾರದ ಅವಧಿಯಲ್ಲಿ ನಮ್ಮ ತಿಪ್ಪಣ್ಣ ಒಡೆರಾಜ್ ಅವರಿಗೆ ಮುಂದಿನ ದಿನಗಳಲ್ಲಿ MLC ಆಗಲಿ ನಾಮನಿರ್ದೇಶನ ಆಗಲಿ ಯಾವುದನ್ನು ಒಂದು ಮಾಡಬೇಕಂತೇಳಿ ನಾವು ಅವರಲ್ಲಿ ಆಶೆ ಮಾಡ್ತೀವಿ. ಯಾಕಂತಂದರೆ ಈ ಹೈದರಾಬಾದ್ ಕರ್ನಾಟಕ ಭಾಗದ ನಮ್ಮದೇ ಆದಂಥ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿ ಸಾಹೇಬರು ಯಾಕೋ ಏನೋ ಉತ್ತರ ಕರ್ನಾಟಕ ಭಾಗದವರಿಗೆ ಈ ನಮ್ಮ ಬೋವಿ ನಿಗಮದ ಅಧ್ಯಕ್ಷ ಸಲುವಾಗಿ ಆಗಲಿ ಯಾವುದನ್ನು ನಿಗಮ ಮಂಡಳಿಯಲ್ಲಿ ಹಲವಾರು ಬಾರಿ ತಿಪ್ಪಣ್ಣ ಒಡೆರಾಜ್ ಅವರು ಮನವಿ ಮಾಡಿಕೊಂಡು ಈಗಾಗಲೇ ಶಿಫಾರಸು ಪತ್ರಗಳನ್ನು ಕೊಟ್ಟಿರ್ತಾರೆ. ಇವರು ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು ಹಾಗೂ ಶಿವರಾಜ್ ತಂಗಡಿಯವರು ಅವರಿಗೆ ಶಿಫಾರಸು ಯಾವುದನ್ನು ಒಂದು ನಾಮನಿರ್ದೇಶನ ಮಾಡಿರಿ ಅಥವಾ ಅಧ್ಯಕ್ಷ ಮಾಡಿರಿ ಅಂಥೇಳಿ ಶಿಫಾರಸು ಪತ್ರಗಳನ್ನು ಸಹ ಕೊಟ್ಟಿದ್ದರು. ಆದರೂ ಕೂಡ ಸರ್ಕಾರ ಮಟ್ಟದಲ್ಲಿ ಅವರಿಗೆ ಶಿಫಾರಸು ಕೆಲಸ ಕೊಟ್ಟಿಲ್ಲ, ಕೈ ಕೊಟ್ಟಿರ್ತದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇಂಥ ಅನ್ಯಾಯ ಆಗಬಾರ್ದು, ನಾವು ಸದಾ ನಿಮ್ಮ ಬೆಂಬಲಕ್ಕೆ ಇರ್ತೀವಿ ಅಂತ ಹೇಳಿ ಈಗಾಗಲೇ ಪ್ರಿಯಾಂಕ ಸಾಹೇಬರಿಗೆ ನಾವು ಮನವಿ ಮಾಡ್ಕೊಳ್ತೀವಿ. ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮನ್ವಯ ಸಮಿತಿ ಕಲಬುರಗಿ ವಿಭಾಗದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಂಘಟನೆಗಳ ಜಂಟಿ ಸಮನ್ವಯ ಸಮಿತಿ ಕಲಬುರಗಿ ವಿಭಾಗದ ವತಿಯಿಂದ ಇಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಕಟ್ಟಡ ಕಾರ್ಮಿಕ ಸಂಘಟನೆಗಳ ಸಮನ್ವಯ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಪ್ರಭುದೇವ್ ಎಳಸಂಗಿ, ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿ ಬೆಂಗಳೂರು ಕಲಬುರಗಿ ವಿಭಾಗದ ಮಾಜಿ ಸದಸ್ಯರಾದ ಶಂಕರ್ ಕಟ್ಟಿ ಸಂಗಾವಿ, ಕಟ್ಟಡ ಕಾರ್ಮಿಕ ಸಂಘಟನೆಗಳ ಸಮನ್ವಯ ಕ್ರಿಯಾ ಸಮಿತಿಯ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮಾಳಗೆ, ಜಿಲ್ಲಾ ಖಜಾಂಚಿ ನಾಗಯ್ಯ ಸ್ವಾಮಿ, ಜಂಟಿ ಕಾರ್ಯದರ್ಶಿ ಶಿವಲಿಂಗಮ್ಮ ಲೆಂಗ್ಟಿಕರ್, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಹಿರ್ವೆ,
ಕಟ್ಟಡ ಕಾರ್ಮಿಕರ ಸಂಘ ಕಮಲಾಪುರ ಅಧ್ಯಕ್ಷರಾದ ಪ್ರಕಾಶ್ ದುರ್ಗನ್, ಸೆಂಟ್ರಿಂಗ್ ಯೂನಿಯನ್ ಜಿಲ್ಲಾಧ್ಯಕ್ಷರಾದ ಅಲ್ಲಾವುದ್ದೀನ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಬಹಳ ಕಟ್ಟಡ ಕಾರ್ಮಿಕರಿಗೆ ತಾತ್ಕಾಲಿಕ ಉಳ್ಕೊಳ್ಳಲಿಕ್ಕೆ ಏನು 2 ಬಿಲ್ಡಿಂಗ್ಗಳ ನಿರ್ಮಾಣ ಆಗಿವೆ ಕಲಬುರಗಿ ನಗರದಲ್ಲಿ. ಒಂದನೇದ್ದು ಕಪ್ನೂರಿನಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 10 ಎಕರೆ ತೆಗೆದುಕೊಂಡಿದ್ದಾರೆ. ಅಲ್ಲಿ 150 ಜನರಿಗೆ ಇರಲಿಕ್ಕೆ ಒಂದು ತಂಗುದಾಣವನ್ನು ನಿರ್ಮಿಸಿದ್ದಾರೆ. ಇನ್ನೂ ಒಂದು ನಂದೂರದಲ್ಲಿ ಅಲ್ಲಿ ಕೂಡ ಕಾರ್ಮಿಕ ಇಲಾಖೆಯಿಂದ 10 ಎಕರೆ ಜಾಗವನ್ನು ತೆಗೆದುಕೊಂಡು ಅಲ್ಲಿ 90 ಜನ ಕಾರ್ಮಿಕರಿಗೆ, ಅಂದರೆ ಒಂದು 45 ದಿವಸ ಇರಲಿಕ್ಕೆ, ಅಂದರೆ ಯಾರ್ಯಾರು ಹೊರ ರಾಜ್ಯದವ್ರು ಬರ್ತಾರೆ ಅಥವಾ ಇಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಯಾರು ಬಂದು ಕೆಲಸ ಮಾಡ್ತಾರೆ, ಅವ್ರು ಯಾರು ಊರಿಗೆ ಮತ್ತೆ ವಾಪಸ್ ಹೋಗೋಕೆ ಏನು ಆಗಲ್ಲ, ತೊಂದರೆ ಆಗ್ತದಲ್ಲ ಅಂಥವ್ರಿಗೆ ತಾತ್ಕಾಲಿಕ ಅಂದರೆ ಬಿಲ್ಡಿಂಗೇ ಕಟ್ಟಾರೆ ಕಪ್ನೂರು ಬಲ್ಲಿ ಒಂದು, ಅಲ್ಲಿ ಊಟ ವ್ಯವಸ್ಥೆ ಎಲ್ಲ ಇರ್ತದೆ ರೀ. ಮಿನಿಮಮ್ ಚಾರ್ಜ್ ಮಾಡ್ತಾರೆ ಕಾರ್ಮಿಕರಿಗೆ. ಅದೇ ಉದ್ಘಾಟನಕ್ಕೆ ಆ ಒಂದು ಉದ್ಘಾಟನಕ್ಕೆ ಮಾನ್ಯ ಕಾರ್ಮಿಕ ಸಚಿವರು 14 ತಾರೀಕಿಗೆ ಹೊಂಟಿದ್ದಾರೆ. ನಾವು ಆ ಒಂದು ಒಳ್ಳೆಯ ಕೆಲಸಿಗೆ ನಮ್ಮ ಕಟ್ಟಡ ಕಾರ್ಮಿಕ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಅದನ್ನು ಆ ಒಂದು ಕಾರ್ಯಕ್ಕೆ ಸ್ವಾಗತವನ್ನು ಕೋರ್ತೀವಿ. ಇದೇ ಸಂದರ್ಭದಲ್ಲಿ ಕೂಡ ಕಲಬುರಗಿ ನಗರದಲ್ಲಿ ಕಾರ್ಮಿಕರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಕೆಲಸ ಕೂಡ ನಡೆದಿದೆ. ಸೆಂಟ್ರಿಂಗ್ ಕಾರ್ಮಿಕರಾಗಿರ್ಬೋದು, ಗೌಂಡಿ ಆಗಿರ್ಬೋದು, ಪ್ಲಾಸ್ಟರ್ ಮಾಡ್ತಕ್ಕಂಥವು ಆಗಿರ್ಬೋದು, ಪಲ್ಮ್ನಾಗ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್, ಎಲ್ಲರಿಗೆ ಕಟ್ಟಡ ಕಾರ್ಮಿಕ ಬೋರ್ಡಿಂದ ಒಂದು ಟೆಂಡರ್ ಮೂಲಕ ಒಂದು NGO ಗಳಿಗೆ ಕೊಟ್ಟು ಅದು ಒಂದು ಟ್ರೈನಿಂಗ್ ಏನದ ಇಲ್ಲಿ ಕೋಟಾರಿ ಭವನ, ಜವರಿ ಕ್ರಾಸ್ ಹತ್ರ ಮುಂದೆ ಹೋದರೆ ಕೋಟಾರಿ ಭವನದಲ್ಲಿ ನಡೀತಾ ಇದೆ. NGO ಗಳಿಗೆ ಕೊಟ್ಟರೆ ಸರ್ಕಾರ ಅದರಲ್ಲಿ ಇರದೇ ಇರ್ತಕ್ಕಂಥ NGO ಕೊಟ್ಟು ಎಷ್ಟು ಅವರನ್ನು ಜನರಿಗೆ ಮೋಸ ಮಾಡ್ತಾರೆ, ಎಷ್ಟು ಅವರಲ್ಲಿ ತೊಡ್ತಾರೆ ಅಂತ ಒಂದೇ ಒಂದು ಉದಾಹರಣೆ ತಮ್ಮ ಗಮನಕ್ಕೆ ತರಬೇಕಾದ್ರೆ, ಟ್ರೈನಿಂಗ್ ನಡೀತಕ್ಕಂಥದ್ದು 10 ದಿವಸ, ಇವರು ಕೊಡ್ತಾ ಇದ್ದಾರೆ 3 ಗಂಟೆ. ಈ ಸರ್ಟಿಫಿಕೇಟ್ ತಂದಿದ್ದೀವಿ, ಬರೀ 3 ತಾಸು ಟ್ರೈನಿಂಗ್ ಕೊಟ್ಟು ಅದರಲ್ಲಿ ಕಾರ್ಮಿಕರಿಗೆ 10 ದಿವಸ ಆದರೆ 2,000 ರೂಪಾಯಿ ಅವರಿಗೆ DBT ಮೂಲಕ ಅಮೌಂಟ್ ಹಾಕಬೇಕು. 10 ದಿವಸ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಸಮವಸ್ತ್ರ ಕೊಡಬೇಕು, ಒಂದು ಟೋಪಿ, ಹ್ಯಾಂಡ್ ಗ್ಲೌಸ್, ಬೂಟು, ಇವೆಲ್ಲ ಸಾಮಗ್ರಿ ಕೊಡಬೇಕು ಅಂತಕ್ಕಂಥದ್ದು. ಆದರೆ ಬ್ಯಾಗ್ನಲ್ಲಿ ನೋಡಿದಾಗ ಬರೀ 300 ರೂಪಾಯಿದು ಆ ಸಾಮಗ್ರಿಗಳಿವೆ. ಈ ಸರ್ಟಿಫಿಕೇಟ್ನಲ್ಲಿ ನೋಡಿದಾಗ ಈಗೆಲ್ಲ ಸರ್ಟಿಫಿಕೇಟ್ ಕೊಟ್ಟಾರೆ, ಮೊನ್ನೆ 22 ತಾರೀಕಿಗೆ ಇಶ್ಯೂ ಮಾಡ್ಬೇಕಂತದ. ನಿಮಗೆಲ್ಲ ಕೊಡ್ತೀವಿ 22 ತಾರೀಕಿಗೆ. ಅಂದರೆ ಯಾವ ಡೇಟಿಂದ ಅಂದ್ರೆ 11ರಿಂದ 21 ತನಕ ಟ್ರೈನಿಂಗ್ ಕೊಡ್ತಾರೆ. 3 ತಾಸು ಕೊಟ್ಟು ಮಂದಿಗೆ ಕಳಿಸ್ತಾ ಇದ್ದಾರೆ. ಬೋರ್ಡ್ ಇವರಿಗೆ ಹಣವನ್ನು, ಈ ಬೋರ್ಡ್ ಏನದ ಈ NGOಗಳು ಹಣ ಕೊಡ್ತಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.